ಖರ್ಗೆ ಅವರನ್ನ ಮೆಚ್ಚಿಸಲಿಕ್ಕೆ ಮಾಡಿದ್ರು ಅಂತ ವಿಜೇಂದ್ರ ಅವ್ರಿಗೆ ಮೊದಲು ಗೊತ್ತಿಲ್ಲ. ಇವತ್ತು ರಾಜ್ಯದ ಅತ್ಯಂತ ಹಿಂದುಳಿದ ಭಾಗ ಇವತ್ತು ಹೈದರಾಬಾದ್ ಕರ್ನಾಟಕ. ಅದಕ್ಕಂತೇಳಿ 371J ಹಿಂದೆ ಇದೇ ವಿಜೇಂದ್ರ ಅವರ ಪಕ್ಷ ಆಡಳಿತಕ್ಕಿದ್ದಾಗ ಗೃಹ ಸಚಿವರಾಗಿ ಉಪ ಪ್ರಧಾನಮಂತ್ರಿಯಾಗಿ ಇವತ್ತು ಲಾಲ್ ಕೃಷ್ಣ ಅಡ್ವಾಣಿ ಇದ್ದಾಗ ಇದನ್ನು ಕೊಡ್ಲಿಕ್ಕೆ ಅಸಾಧ್ಯ ಅಂತ ಹೇಳಿದ್ರು ಆನ್ ದ ಫ್ಲೋರ್ ಆಫ್ ದ ಹೌಸ್. ಅದನ್ನ ಸಾಧ್ಯ ಮಾಡಿ ತೋರಿಸಿದವರು ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮಸಿಂಗ್ ಅವರು. ಈಗ ಅಲ್ಲಿ ಇವತ್ತು ಆ ಭಾಗ ಎಲ್ಲಾ ಹಿಂದುಳಿದಿದೆ. ಆ ಜೊತೆಗೆ ಇನ್ನಷ್ಟು ಬಿಂದುಗಳು ಅದರ ಚರ್ಚೆ ಆಗಿದೆ. ಕೆಲವೊಂದು ಜಿಲ್ಲೆಗಳು, ಕೆಲವೊಂದು ತಾಲೂಕುಗಳು, ಬಹುತೇಕ ತಾಲೂಕುಗಳು ಇವತ್ತು ನಂಜುಂಡಪ್ಪ ವರದಿಯಲ್ಲಿ ಇವತ್ತು ಸಹ ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತವೆ. ಅದಾಗಿನೂ ಕೂಡ ಹೊರತುಪಡಿಸಿಯೂ ಕೂಡ ಮೋಸ್ಟ್ ಬ್ಯಾಕ್ವರ್ಡ್ ಕೂಡ ಇದಾವೆ, ಅನೇಕ ಜಿಲ್ಲೆಗಳಲ್ಲಿ ಕೂಡ ಇದಾವೆ. ಅದೆಲ್ಲವೂ ಕೂಡ ಚರ್ಚೆ ಆಗಿದೆ. ಹೀಗಾಗಿ ಅದನ್ನ ನಾವು ಸಮಾನತೆ ತರಬೇಕಾದ್ರೆ ಒಂದು ದಿವಸ ಮಾಡ್ಬೇಕಾಗ್ತದೆ. ವಿಜೇಂದ್ರಿಗೆ 371J ಮಾಡ್ಸಕ್ ಯಾಕಾಗ್ಲಿಲ್ಲ? ಸ್ವತಃ ಉಪ ಪ್ರಧಾನಮಂತ್ರಿ, ಸ್ವತಃ ಹೋಮ್ ಮಿನಿಸ್ಟರ್ ಇದು ಅಸಾಧ್ಯ ಅಂತ ಹೇಳಿ 371J ಅಂತ ಮಾಡಿ ತೋರಿಸಿದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಹಿಂದುಳಿದ ವರ್ಗದ ಅಭಿವೃದ್ಧಿ ಆಗ್ಬಾರ್ದ ಅವ್ರಿಗೆ? ನಾಳೆ ವಿಜೇಂದ್ರ ಹೋಗಲ್ಲಿ ಓಟ್ ಕೇಳ್ತಾರ? ಇದಕ್ಕಿಂತ ಹಿಂದೆನೂ ಮಾಡಿದ್ದೀವಲ್ಲ. ನಾನು ಅವಾಗ ನೀರಾವರಿ ಮಂತ್ರಿ ಇದ್ದೆ. ಅವಾಗ ಇದೇ ಗದಗಿನ ನಿಮ್ಮ ಯೋಜನೆ ಯಾವ್ದದು ರಿವೈಸ್ಡ್ ಮಾಡಿ ನಾನೇ ಅದನ್ನ ಕೊಟ್ಟಿದ್ದೆ. ನಿಮ್ಮ ಅಲ್ಲಿ ಕೂಡ ನಾವು ಗದಗಿದಕ್ಕೆಲ್ಲ ಭಾಗ ಬರ್ತದಲ್ಲ ಯೋಜನೆ, ಅದನ್ನು ಕೂಡ ನಾವು ನೀರಾವರಿ ಯೋಜನೆಗಳನ್ನ ಇದು ಮಾಡಿಕೊಟ್ಟಿದ್ದೀವಿ. ಅಲ್ಲಿ ಹಿಂದೆನೂ ಆಗಿತ್ತಲ್ಲ. ಅವಾಗೇನಿತ್ತು? ಅವಾಗೇನು ಕುರ್ಚಿ ಅಳಿಗಾಡಿರ್ಲಿಲ್ಲ. ಈಗೂ ಕುರ್ಚಿ ಅಳಿಗಾಡಾಗಿಲ್ಲ, ಯಾವಾಗಲೂ ಕುರ್ಚಿ ಅಳಿಗಾಡಾಗಲ್ಲ. ನಮ್ಮ ಕುರ್ಚಿ ಗಟ್ಟಿ ಅದ. ಬಿಜೆಪಿ ಅವ್ರದ್ದು 20 ಇವ್ರದೇ ಯಾರ್ದು ವಿಜೇಂದ್ರ ಕುರ್ಚಿನ ಅಳಿಗಾಡಲ್ಲ. ನಮ್ಮ ಕುರ್ಚಿ ಬಹಳ ಗಟ್ಟಿ ಅದ. ಸಿದ್ದರಾಮಯ್ಯನವ್ರ ಕುರ್ಚಿ ಬಹಳ ಗಟ್ಟಿ ಅದಾರ, ಅವರು ಗಟ್ಟಿ ಅದಾರ ಏನ್ರಿ. ವಿಜೇಂದ್ರ ಕುರ್ಚಿ ಅಳಿಗಾಡಕತ್ತದ. ಓಪನ್ ನೋಡಕತ್ತೀರಿ ಪೇಪರ್ನ. ನೀವು ಯತ್ನಾಳ, ರಮೇಶ್ ಜಾರಕಿಹೊಳಿ, ಬಿಜೆಪಿಗೆ 20 ಪಕ್ಷಗಳಾಗಿದ. ಹೀಗಾಗಿ ಅಲ್ಲಿ ಅದೊಂದು ಐತಿಹಾಸಿಕ ನಿರ್ಧಾರ. ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಸಭೆ ಆಗಬೇಕು. ಮುಂದೊಂದು ದಿವಸ ನಾವು ಹುಬ್ಳಿಯಲ್ಲೂ ಕೇಳ್ತೀವಿ, ವಿಜಯಪುರದಲ್ಲೂ ಕೇಳ್ತೀವಿ, ದಾವಣಗೆರೆಯಲ್ಲೂ ಕೇಳ್ತಾರೆ, ಚಿತ್ರದುರ್ಗದಲ್ಲೂ ಕೇಳ್ಬೇಕು. ಸೆಂಟ್ರಲ್ ಕರ್ನಾಟಕ ಯಾಕೆ ಆಗ್ಬಾರ್ದು? ಸಚಿವ ಸಂಪುಟ ಎಲ್ಲ ಕಡೆ ಆಗ್ಲಿ, ಆ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಲಿ. ಮುಂಬೈ ಕರ್ನಾಟಕದ್ದು ಆಗ್ಲಿ, ಸೆಂಟ್ರಲ್ ಮಧ್ಯ ಕರ್ನಾಟಕದ್ದು ಆಗ್ಲಿ, ಕೋಸ್ಟಲ್ ಕರ್ನಾಟಕದ್ದು ಆಗ್ಲಿ, ತಪ್ಪೇನಿದೆ? ಅದಕ್ಕೆ ವಿಜೇಂದ್ರ ಹೇಳ್ರಿ, ಅವ್ರು ನಿನ್ನ ಕುರ್ಚಿ ಗಟ್ಟಿ ಮಾಡ್ಕೊಬ, ಬೇರೆ ಕುರ್ಚಿ ನೋಡೋ ವಿಚಾರ ಮಾಡಕ್ ಹೋಗ್ಬೇಡ. ನಿನ್ನ ಕುರ್ಚಿ ಅಳಗಾಡಕದ ಕಾಲೇ ಹೋಗ್ಯಾವ. ಓಕೆ, ಅದು ಕಷ್ಟ.